ನಮ್ಗೆ ತುಂಬಾ ಒಂದು ಇಂಥವರಿಗೆ ಸಪೋರ್ಟ್ ಮಾಡಬೇಕು, ಇಂಥವರನ್ನು ಒಳ್ಳೆ ವೇದಿಕೆಯಲ್ಲಿ ಹಾಡಿಸಬೇಕು. ನೋಡಿ, ಇವರು ಮಸೀದಿಯಲ್ಲಿ ತುಂಬಾ ಸಾಂಗ್ ಹೇಳ್ತಾರೆ. ತುಂಬಾ ಕಷ್ಟಪಟ್ಟು ಯಾರ ಸಹಾಯ ಇಲ್ಲದೆ ಒಂದು ಸಂಗೀತ ಕ್ಷೇತ್ರದಲ್ಲಿ ನಮ್ಮ ಭಜನೆ ಏಕ ಭಜನೆ ಆಗಿತ್ತು. ಜಾತ್ರೆ ಅಲ್ಲೆಲ್ಲ ಪ್ಲೇ ಮಾಡ್ತಿದ್ರು. ಇವತ್ತು ನಾವು ಸೌನಾಲಿನ ರಾಮ ಮತ್ತೆ ಲಾನ್ ಅದರಲ್ಲೇ ಉಂಟು, ಅವರ ಹೆಸರಲ್ಲಿ ರಾಮ ಉಂಟು. ಅವರ ಮನೆಗೆ ಬಂದಿದ್ದೇವೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಒಂದು ವಿಡಿಯೋ ತುಂಬಾ ವೈರಲ್ ಆಯ್ತು, ಒಂದು ರೀಲ್ಸ್. ಅವರು ಮುಸ್ಲಿಂ ಆಗಿದ್ದರು, ಹಿಂದೂ ಭಕ್ತಿ ಗೀತೆ ಅಂತ ಹೇಳಿದ್ರೆ ಇಲ್ಲೇ ಭಜನಾ ಮಂದಿರ ಅವರ ಮನೆ ಹತ್ರ. ಅಲ್ಲಿದೆಲ್ಲ ಅವರು ಸಣ್ಣದಿಂದಲೇ ಪದ್ಯ ಕೇಳಿ 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 ಬೆಳೆದು ಬಂದಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಅವರಿಗೆ ಒಂದು ಸರಸ್ವತಿಯೇ ಒಲಿದು ಬಂದ ಹಾಗೆ ಅನಿಸಿತ್ತು ನನಗೆ. ಹಾಗೆ ಅವರ ಮನೆಗೆ ಬಂದಿದ್ದೇವೆ, ಅವರು ಸ್ವಲ್ಪ ಮಾತಾಡುವ ಅಂತ ಹೇಳಿ. ಈ ಒಂದು ಹಾಡಿನ ಒಂದು ನಿಮ್ಗೆ ಯಾವಾಗದಿಂದ ಒಂದು ಕ್ರೇಜ್ ಶುರು ಆದದ್ದು? ನಾನೊಂದು 7th ಸ್ಟಾರ್ಟಿಂಗ್ ಸ್ಟೇಜ್ ಸಿಗುವಂತ ನಮ್ಮ ಮಸೀದಿಯಲ್ಲಿ ಅಲ್ಲಿ ಈದ್ ಮಿಲಾದಲ್ಲಿ ಆಡ್ತಿದ್ದೆ. ಹಾಗೆ ಆಡ್ತಿದ್ದೆ. ಹಾಗೆ ಆಡ್ತಿರುವಾಗ ಅಲ್ಲಿ ಸ್ಟಾರ್ಟಿಂಗ್ ಹಾಡಿದ ಹಾಡೋದು ಅಮ್ಮನವಾಗಿ ಹಾಡಿರುವಂತ ಹಾಡು, ಅಮ್ಮನ ಕನ್ನಡ ಸಾಂಗ್. ಆ ಸಾಂಗ್ ಹಾಡಿದಾಗ ನನಗೆ ಫಸ್ಟ್ ಪ್ರೈಸ್ ಕೊಟ್ಟಿದ್ದು. ನೆಕ್ಸ್ಟ್ ನಾನು ಅದನ್ನು ಶಾಲೆಯಲ್ಲಿ ಆಡ್ತಿದ್ದೆ. ಅಲ್ಲಿ ಕೂಡ ಅದು ಇಂಪ್ರೆಸ್ ಆಯ್ತು ನನ್ನ ಟೀಚರ್ ಅವರಿಗೆ. ಅದು ಆ ಫೀಲಿಂಗ್ ಇತ್ತು ಅಮ್ಮನವಾಗಿ ಆ ಫೀಲಿಂಗ್ ಇದ್ದಾಗ ಹಾಗೆ ಸ್ಟಾರ್ಟ್ ಆಗಿ ನನಗೆ ನಾನು ಹತ್ರ ಈ ಪ್ಲೇ ಮಾಡ್ತಿದ್ದೆ. ಚೌತಿ ಆಗಿರ್ಬೋದು, ಅದರಲ್ಲಿ ನಮ್ಮ ಏಕ ಭಜನೆ ಆಗಿತ್ತು. ಜಾತ್ರೆ ಅಲ್ಲೆಲ್ಲ ಪ್ಲೇ ಮಾಡ್ತಿದ್ರು. ಹಾಗೆಲ್ಲ ಸ್ಟಾರ್ಟ್ ಏಕಾದಶಿ ಭಜನೆ 24 hours ಭಜನೆ ಇರ್ತದೆ. ಆಗ ಆಡ್ತಿದ್ರು. ಮತ್ತೆ ಸ್ಟಾರ್ಟ್ ಆಗ ಫಂಕ್ಷನ್ ಸ್ಟಾರ್ಟ್ ಆಗೋ ಮುಂಚೆ ಭಕ್ತಿದ್ರು ಅದು ನಿಮ್ಮ ಜಾಸ್ತಿ ಆಗ್ತಾನೆ ಇರ್ತದೆ. ಹಂಗೆಲ್ಲ ಆಗ ಸ್ಟಾರ್ಟಿಂಗ್ ಇವರು ವಿದ್ಯಾಭೂಷಣ್ ಅವ್ರದ್ದು ಸಾಂಗ್ ಎಲ್ಲ ತುಂಬಾ ಫೇಮಸ್ ಆಗಿತ್ತು. ಅದೆಲ್ಲ ಕೇಳ್ತಾ ಇದ್ದೆ, ದೂರದಲ್ಲಿ ಕೇಳ್ತಾ ಇದ್ದೆ. ಆಗ ನಮ್ಗೆ ತುಂಬಾ ಬಡಪತ್ತು ಸರ್. ಈಗ ಇಲ್ಲಿದ್ದೇನೆ, ಮುಂಚೆ ನಾವು ಅಲ್ಲಿ ನನ್ನ ನೋಡಿ ವೃತ್ತಿಯಲ್ಲಿ ಇವರು ಟಿವಿ ಮೆಕ್ಯಾನಿಕ್ ಮತ್ತೆ ಎಲೆಕ್ಟ್ರಿಷಿಯನ್, ಪ್ಲಂಬಿಂಗ್ ಎಲ್ಲ ಆಲ್ರೌಂಡರ್. ಇವರು ಎಂತ ಇದು ರಿಪೇರಿ ಮಾಡ್ತಾರೆ ಎಲ್ಲ ವಸ್ತುವನ್ನು. ಆದ್ರೂ ಸಹ ಅವರ ಒಂದು ಹಾಬಿ ಅಂತ ಹೇಳಿದ್ರೆ ಸಿಂಗಿಂಗ್. ನಮ್ಗೆ ತುಂಬಾ ಒಂದು ಇಂಥವರಿಗೆ ಸಪೋರ್ಟ್ ಮಾಡಬೇಕು, ಇಂಥವರನ್ನು ಒಳ್ಳೆ ವೇದಿಕೆಯಲ್ಲಿ ಹಾಡಿಸಬೇಕು, ಇಂಥವರನ್ನು ಒಂದು ಇಂಥ ವೇದಿಕೆ ಸೃಷ್ಟಿ ಮಾಡಬೇಕು ಅಂತ ಹೇಳೋ ಆಸೆ. ಯಾಕಂತ ಹೇಳಿದ್ರೆ ಸೌನಾಲ್ ಅಂತ ಹೇಳೋ ಒಂದು ಹಳ್ಳಿಯಿಂದ ಬೆಳೆಯುತ್ತಿರೋ ಪ್ರತಿಭೆ ಅಂತ ಹೇಳ್ಬಹುದು. ಶೈನ್ ಆಗ್ತಾ ಇದ್ದಾರೆ. ಶೈನ್ ಆಗ್ಲಿ, ಇನ್ನಷ್ಟು ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬರಬೇಕು. ಬೇರೆ ಏನು ನಿಮ್ಗೆ ಈ ಭಕ್ತಿ ಗೀತೆ ಎಲ್ಲ ಕೇಳಿಕೊಂಡು ಬೆಳೆದವರು ನೀವು. ಫಸ್ಟಿಗೆ ಈಗ ಹಿಂದೂ ಭಕ್ತಿ ಗೀತೆ ಹೇಳಿದ್ದು ಯಾವಾಗ ನೀವು? ಅಂದ್ರೆ ನನಗೆ ಜಾತ್ರೆ ವ್ಯವಸ್ಥೆ ಎಲ್ಲ ಆಗ್ತಿತ್ತಲ್ಲ, ಇಲ್ಲಿ ನಮ್ಮ ಊರಲ್ಲಿ ಜಾತ್ರೆ ಆಗ್ತದೆ. ಆಗ ಸ್ಟಾರ್ಟಿಂಗ್ ನಾವು ಅಲ್ಲಿ ಸ್ಟೇಜ್ ಮಾಡ್ತಿದ್ರು. ಹೌದು. ಆಗ ನಾನು ಸ್ಟಾರ್ಟಿಂಗ್ ಒಂದು ಫಿಲ್ಮ್ ಸಾಂಗ್ ಆಡ್ತಿದ್ದೆ. ಆನಂತರ ನನಗೆ ಈ ವಿದ್ಯಾಭೂಷಣ್ ಅದು ಹೇಳ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಕಂಠದ ಸ್ವಲ್ಪ ಪ್ರಾಬ್ಲಮ್ ಇದೆ. ಹೌದೇ, ಅದೊಂದು ಹೇಳ್ತೇನೆ ನಾನು. ಬರುವಾಗಲೇ ಹೇಳಿದ್ರು ಅವರು ಗಂಟಲು ನೋವು ಅಂತ ಹೇಳಿ. ವಿದ್ಯಾಭೂಷಣ್ ಅವ್ರ ಸಾಂಗ್ ಆಡ್ತಿದ್ದೆ. ಉರಲಿನುದಕ್ಕದೆ ಪೋಯನ ರಂಗ ಕರುಣೆನೇ ಜಂದೆ ಗುಡಿಯನ ಸಂಗ ಕರುಣಿನೇ ಜಂದೆ ಗುಡಿಯನ ಸಂಗ ಉರಲಿನುದಕ್ಕದೆ ಪೋಯನ ರಂಗ ಈ ಸಾಂಗ್ ಹಾಡಿದ್ದೆ. ಆಗ ಅದೆಲ್ಲರಿಗೂ ಖುಷಿ ಆಯ್ತು. ಹೊಡಿತಿನ ತರ ಸೂಟ್ ಆಗ್ತದೆ, ಸೂಟೇಬಲ್ ವಾಯ್ಸ್ ಆಗ್ತದೆ. ಅನ್ನೋದು ಸ್ಟಾರ್ಟ್ ಆಗಿ ಎಲ್ಲ ಸಾಂಗ್ ಈಗ ಇದಾಗಿರ್ಬೋದು. ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ, ನಿನಗೆ ತಕೆ ಬಾರದು ಕರುಣ, ನಂಬಿದೆ ನಿನ್ನಯ ಚರಣ, ನಂಬಿದೆ ನಿನ್ನಯ ಚರಣ, ಪರಿಪಾಲಿಸಬೇಕೋ ಕರುಣ ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ, ನಿನಗೆ ತಕೆ ಬಾರದು ಕರುಣ. ಈ ಸಾಂಗ್ ಎಲ್ಲ ಆಡ್ತಿದ್ರಲ್ಲ ಸರ್, ಅದಕ್ಕೆ ಕೇಳಿ ಕೇಳಿ ಅದಕ್ಕೊಂದು ಮ್ಯೂಸಿಕ್ ಹಾಕಿ ಆಡ್ಬೋದು. ಅದೇ ಸ್ವಲ್ಪ ಟ್ರೈ ಮಾಡಿ ನೋಡು. ಮ್ಯೂಸಿಕ್ ಹಾಕಿದ್ರೆ ಹೇಗೆ ಬರ್ತದೆ ನೋಡು. ಅದೇ ವಯಸ್ಸನ್ನು ಮ್ಯೂಸಿಕ್ ಹಾಕಿ ಕೇಳಿದೆ ನೋಡು. ನಿನಗೆ ತಕೆ ಬಾರದು ಕರುಣ, ನಿನಗೆ ತಕೆ ಬಾರದು ಕರುಣ, ನಂಬಿದೆ ನಿನ್ನಯ ಚರಣ, ನಂಬಿದೆ ನಿನ್ನಯ ಚರಣ, ಪರಿಪಾಲಿಸಬೇಕೋ ಕರುಣ ಕರುಣ. ತಿರುಪತಿ ವೆಂಕಟರಮಣ ನಿನಗೆ ತಕೆ ಬಾರದು ಕರುಣ, ನಿನಗೆ ತಕೆ ಬಾರದು ಕರುಣ.
ಬಂದದ್ದು, ಯಾಕಂದ್ರೆ ಗಂಟ್ಲು ನೋವು ಅಂತ ಹೇಳ್ತಿದ್ರು. ಅಂದ್ರೆ ಅದು ಸರಿಗಂದ್ರೆ ಹೇಗೆ ಅಂತ ಹೇಳಿದ್ರೆ ಸಾರಿಗ ಅಷ್ಟು ಆಡ್ಬೋದು, ಆಗ್ತಾ ಇಲ್ಲ. ಅದೇ ಗೊತ್ತಿದ್ದವರಿಗೆ ನೋಡಿ, ಯಾವುದೇ ಗುರುಗಳಿಲ್ಲದೆ ಯಾವುದೇ ಸಂಗೀತ ಕ್ಲಾಸಿಗೆ ಹೋಗದೆ ಅಲ್ವಾ, ಖಾಲಿ ಕೇಳಿ ಕೇಳಿ ಒಂದು ನಿಮ್ಗೆ ಇಷ್ಟು ಒಳ್ಳೆದೊಂದು ವಯಸ್ಸು ಬರ್ಬೇಕಾದ್ರೆ ಭಕ್ತಿಗೀತೆಗಳು ನಿಮ್ದೊಂದು ಜನ್ಮದೊಂದು ದೇವರ ಆಶೀರ್ವಾದ ನಿಮ್ಗೆ 100% ಉಂಟು. ಮತ್ತೆ ಅಂತ ಹೇಳಿದ್ರೆ ನನ್ನ ತಾಯಿ ಅಂದ್ರೆ ಈ ನಾಲಿ ಹಾಡುವಾಗ ಅವರು ತಾಯಿ ತುಂಬಾ ವಯಸ್ಸು, ಚಂದ ವಯಸ್ಸು, ಸ್ವೀಟ್ ಆಗ ಆ ಟೈಮಲ್ಲಿ ಸ್ವೀಟ್ ಎಷ್ಟು ವಯಸ್ಸು. ಅವರು ಅದು ಲಾಲಿಸುವಾಗ ನನಗೆ ತಕ್ಷಣ ನಿದ್ದೆ ಬರ್ತಿದೆ, ಎದ್ರೆ ವಾಪಸ್ ಹಾಡುತ್ತೆ ಅಲ್ಲಿದೆ. ಅಂದ್ರೆ ನಮ್ಮ ಈ ಜೋಗುಳ ಪಾದ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ, ಅದನ್ನು ಚಂದ ಆಡ್ತಿದ್ರು. ಮತ್ತೆ ಅವರದ್ದು ಅವರ ನಾನು ಹೇಳುದು ನನ್ನ ತಾಯಿದ್ದು ಪುಣ್ಯ ಸರ್, ತಾಯಿದ್ದು ಬಂದಿದೆ ನಿಮ್ಗೆ ಅಷ್ಟೇ. ಮತ್ತೆ ಈ ರಿಪೇರಿಯನ್ನು ನನ್ನ ತಂದೆ ಅಂದ್ರೆ ಅವರ ಬಗ್ಗೆ ಹೇಳಬೇಕು, ನಾನು ಎಲ್ಲಿ ಕೂಡ ಹೇಳಿಲ್ಲ. ಅವರೊಬ್ಬ ಸಾಹೇಬ್ರು, ಅಂದ್ರೆ ಅವರು ಈ ಲೈಟ್ ರಿಪೇರಿ ಮತ್ತೆ ಕೊಡೆ ರಿಪೇರಿ, ಗ್ಯಾಸ್ ಲೈಟ್ ಎಲ್ಲ ಮಾಡ್ತಿದ್ರು. ಅಂದ್ರೆ ಬ್ಲಡ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಾನು ನನಗೆ ವೈರಿಂಗ್ ಕಲೀಲಿಲ್ಲ, ನಾನು ಕ್ಲಾಸಿಗೆ ಹೋಗ್ಲಿಲ್ಲ. ನನಗೆ ದೇವರ ನೋಡಿ, ITI ಮಾಡಬೇಕು, ಡಿಪ್ಲೊಮಾ ಮಾಡಬೇಕು, ಕೋರ್ಸ್ ಮಾಡಬೇಕು ಪ್ಲಂಬಿಂಗ್ ವೈರಿಂಗಿಗೆ. ಇವರು ಯಾವುದೇ ಹೋಗ್ಲಿಲ್ಲ, ಯಾವುದೇ ಕೋರ್ಸಿಗೆ ಹೋಗದೆ ಖಾಲಿ ತಂದೆದ್ದು ನೋಡಿ. ಅಲ್ಲ ತಂದೆ ನನ್ಗೆ ಇರ್ಲ ಬಿಟ್ಟೋದ್ರು, ಅದೇ ಅವ್ರು ಮಾಡ್ತಿದ್ದದ್ದು ಬ್ಲಡ್ ಅಲ್ಲಿ ಬಂದಿರ್ಬೋದು. ಅಲ್ಲ, ನೀವು ಮತ್ತೆ ಪ್ರಾಕ್ಟೀಸ್ ಆಯ್ತು ವೈರಿಂಗ್ ಇದೆ. ಅದೇ ನನ್ನ ಹರೀಶನ್ ಅಂತ ಒಬ್ಬರಿದ್ದಾರೆ, ಅವರೊಟ್ಟಿಗೆ ಅವರೊಮ್ಮೆ ಅವರು ಮಾಡುದು, ಅವರನ್ನ ಅಂದ್ರೆ ನೋಡ್ತಾ ಇದ್ದೆ ಅವರಿಗೆ ಮಾಡ್ತಾ, ಅದನ್ನೇ ನಾನು ಪ್ರಾಕ್ಟೀಸ್ ಮಾಡಿ. ನೋಡಿ, ಈಗಿನ ಕಾಲದಲ್ಲಿ ಒಂದು ವಿದ್ಯೆ ಕಲಿಬೇಕಾದ್ರೆ ತುಂಬಾ ಕಷ್ಟ ಉಂಟು, ಏಕಾಲಕ್ಕಿದ್ದಾರೆ ಸರ್, ತುಂಬಾ ಪರಿಶ್ರಮ ಬರಬೇಕು. ಅದರಲ್ಲಿ ಸಹ ಇವರಿಗೆ ಅದು ವೈರಿಂಗ್ ಸಹ ಅದೇ ರೀತಿ ಒಲಿದು ಬಂದಿದೆ ಇವರಿಗೆ, ವೈರಿಂಗ್ ಪ್ಲಂಬಿಂಗ್. ಅದೇ ರೀತಿ ಕಲಾ ಸರಸ್ವತಿ ನಾಲಿಗೆಯಲ್ಲಿ ವಾಸ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಇವರು ಬೆಳಿಬೇಕು, ನಮ್ಮ ಆಸೆ ಅದೇ. ಯಾಕಂತ ಹೇಳಿದ್ರೆ ಒಂದು ಚಲನಚಿತ್ರದಲ್ಲಿ ಹಾಡುವಾಗ ಆಗ್ಲಿ, ದೊಡ್ಡ ಒಂದು ಹೆಸರು ಬರಲಿ ನಿಮ್ಗೆ. ಬೇರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮಂದಿರು? ಮತ್ತೆ ನನ್ನ ಅಣ್ಣ ಮಕ್ಕಳು ನನಗೆ, ನನ್ನ ಮತ್ತೆ ನನ್ನ ಅಣ್ಣ ಇಬ್ಬರು. ಅದ್ರಲ್ಲಿ ನನಗೆ ಸಪೋರ್ಟರ್ ಅಂತ ಇದ್ದ ನನ್ನ ಅಣ್ಣ ಎಲ್ಲಿ ಕೂಡ ನನ್ನನ್ನು ಬಿಟ್ಟು ಕೊಡ್ಲಿಲ್ಲ. ಅಂದ್ರೆ ನಾನು ಇಲ್ಲಿ ನನಗೆ ಅದೇ ನನ್ನ ತಾಯಿದ್ದು ಬಗ್ಗೆ ಒಂದು ಹಾಡಲೇಬೇಕು ಸರ್. ನಾನು ಜಸ್ಟ್ ಹಾಡ್ತೇನೆ, ಒಂದು 2 ಲೈನ್ ಹಾಡ್ತೇನೆ. ಅದು ಅಣ್ಣನೇ ಅಲ್ಲಿ ಮಸೀದಿ ಪುತ್ತೂರಲ್ಲಿದ್ದ, ಅವನೇ ತಂದು ಕೊಟ್ಟ, ಇದನ್ನು ಹಾಡಬೇಕು ದರ್ಸಲ್ಲಿ. ಅವ ಹಾಡಿದ್ದು. ನೋಡಿ, ತಾಯಿಯ ಬಗ್ಗೆ ಒಂದು ಹಾಡ್ತಾರೆ ಪದ್ಯ, ಕೇಳೋದು. ಅಮ್ಮ ನೀನು ಮಮತೆಯಿಂದ ನನ್ನ ಸಾಕಿ ಬೆಳೆಸಿದೆ, ಅನ್ನ ನೀರು ನಿದ್ದೆ ಬಿಟ್ಟು ತೋಳಲೆತ್ತಿ ಸಾಕಿದೆ. ನಾನು ಬೆಳೆದು ಬಾಯಿ ತುಂಬ ಅಮ್ಮ ಎನ್ನುವಾಗಲೇ ನನ್ನ ಬಿಟ್ಟು ತೆರಳಿ ನೀನು ಕಬರಿನೊಳಗೆ ಮಲಗಿದೆ. ಅಮ್ಮ ನಾನು ಯಾರನೆಂದು ಅಮ್ಮನೆಂದು ಕರೆಯಲಿ, ನಿನ್ನ ನೆನಪು ಮಾತ್ರವೆಂದು ನನ್ನ ತುಂಬು ಮನದಲ್ಲಿ. ರಬ್ಬು ನಿನ್ನ ಶಯನ ಜಾಗವನ್ನು ಸುರುಗ ಮಾಡಲಿ, ಈ ಕಂದನೊಡನೆ ಸುರುಗದಲ್ಲಿ ಇರುವ ಭಾಗ್ಯ ನೀಡಲಿ. ಅಮ್ಮ ನೀನು ಮಮತೆಯಿಂದ ನನ್ನ ಸಾಕಿ ಬೆಳೆಸಿದೆ, ಅನ್ನ ನೀರು ನಿದ್ದೆ ಬಿಟ್ಟು ತೋಳಲೆತ್ತಿ ಸಾಕಿದೆ, ತೋಳಲೆತ್ತಿ ಸಾಕಿದೆ. ಅಣ್ಣ ನನಗೆ ತಂದು ಕೊಟ್ಟಲ್ಲ, ಇದನ್ನು ನಾನು ಹಾಡ್ತಿದ್ದೆ. ಈ ಹಾಡನ್ನೇ ನನಗೆಲ್ಲ ಈಗ ಕೂಡ ನನ್ನ ಹೈಸ್ಕೂಲಲ್ಲಿ ಚೇತನ್ ಸರ್ ಆಗಿರ್ಬೋದು, ಹಿಂದಿ ಸರ್ ಅಂತ ಇದ್ರು, ಮಂಜನಾಯಕ್ ಸರ್ ಆಗಿರ್ಬೋದು, ಪ್ರವೀಣ್ ಸರ್ ಆಗಿರ್ಬೋದು, ಸಂಧ್ಯಾ ಮೇಡಮ್, ಅವರೆಲ್ಲ ಇದನ್ನು ಹಾಡ್ಬೇಕು ಅಂತ ಒಂದು ಮಾಡ್ತಿದ್ರು. ಅದೇ ಹಾಡ್ಬೇಕು, ಇದನ್ನ ನಾವು ವಾಪಸ್ ಕೇಳು ಅಂತ ಯಾವ ಫಂಕ್ಷನ್ ಆಡ್ತಿದ್ರು. ಅಂದ್ರೆ ಅದೇ ನನಗೆ ಸ್ಟಾರ್ಟಿಂಗ್ ಹಾಡಿದ್ರು, ನಾನು ಮಸೀದಿಯಲ್ಲಿ ಆಡ್ತಿದ್ದೆ. ಮತ್ತೆ ನಾನು ಮಸೀದಿದ್ದು ಕೂಡ ಸಾಂಗ್ ಆಡ್ತೇನೆ, ಯಾವ್ದು ಕೂಡ ಆಡ್ತೇನೆ. ಅಂದ್ರೆ ಮೊನ್ನೆ ಕಾಜೂರಲ್ಲಿ ಹೋಗಿದ್ದೆ, ಅಲ್ಲಿ ಕೂಡ ಆಡ್ತಾ ಇದ್ದೆ. ಅಂದ್ರೆ ನಾನೊಬ್ಬ ಕಲಾವಿದನಾಗಿ, ಅಂದ್ರೆ ಕಲಾವಿದನಿಗೆ ಯಾವುದು ಸಹ ಯಾಕೆಂದ್ರೆ ನಾನು ಒಂದು ವಿಷಯ ಹೇಳ್ಬೇಕು, ಇದು ನನಗೆ ಕೊಟ್ಟದ್ದು ನಾನು ಆರಾಧನೆ ಮಾಡುವ ನನ್ನ ದೇವ ಅಲ್ಲ, ಇಲ್ಲಿ ಕೊಟ್ಟಿದ್ದಾನೆ. ಅದರಲ್ಲಿ ನಾನು ಎಲ್ಲರನ್ನು ಪ್ರೀತಿಸ್ತಾ ಇದ್ದೇನೆ ಅಷ್ಟೇ. ನನ್ನ ಧರ್ಮ ಇಷ್ಟಪಟ್ಟು ಇನ್ನೊಂದು ಧರ್ಮ ಪ್ರೀತಿ. ಎಲ್ಲ ಧರ್ಮ ಒಂದೇ ಅಂತ ಹೇಳಿದ್ರೆ ದೇವರು ಒಂದೇ, ನಾಮ ಹಲವು. ಊರಿನವರ ಸಪೋರ್ಟ್ ಹೇಗುಂಟು ನಿಮಗೆ? ನನ್ನ ಊರಿನವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸಪೋರ್ಟ್. ಅಂದ್ರೆ ನನ್ನನ್ನು ಸ್ಟೇಜ್ಗೆ ತಗೊಂಡು ಕೊಟ್ಟದ್ದು, ಹಾಡು ಅಂತ ಹೇಳಿ. ಎಲ್ಲಿ ಫಂಕ್ಷನ್ ಇದ್ರೆ ಆರಾಮ್ನ ಒಂದು ಹಾಗೆ ಮಾಡೋಣ ವಾದ್ಯ ಅಂತ ಹೇಳಿದ್ರು. ನೀವೀಗ ಭಕ್ತಿಗೀತೆ ಹಾಡುವಾಗ
ನಿಮ್ಮ ಸಮುದಾಯದಲ್ಲಿ ಹೇಗೆ ಅದನ್ನು ಸ್ವೀಕಾರ ಮಾಡ್ತಾರೆ? ಕೆಲವರಿಗೆ ಯಾಕೆ ಮಾರ ಅದನ್ನು ಆ, ಹಾಡ್ತಾರೆ? ಅದು ಎಂತ ಅಂತ ಹೇಳಿದ್ರೆ ನಮ್ಮದ್ರಲ್ಲಿ ಮ್ಯೂಸಿಕ್ ಹರಾಮ, ನಮ್ಮ ದಫ್ ಹೌದು, ಹೌದು. ದಫ್ ಅದು ಗೊತ್ತಾಯ್ತು, ಹೌದು. ಆದ್ರೆ ನಾನು ಅಂದ್ರೆ ನನಗೆ ಅದು ಇಷ್ಟ. ಹ್ಮ್. ನಾನು ಒಂದು ಕಲಾವಿದನಾಗಿ ಅದನ್ನು ಇದು ಮಾಡೋದಂತಲ್ಲ, ನನಗೆ ಇಷ್ಟ. ನನ್ನ ಅಲ್ಲ, ಯಾರಾದ್ರೂ ನಿಮ್ಗೆ ಅಪೋಸ್ ಮಾಡಿದ್ರ ಹಾಡ್ಬಾರ್ದಂತ? ಆಡಬಾರ್ದು Starting ಅಲ್ಲಿ? ಅದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತಲ್ಲ. ಹೌದು. ಅದು ಅಂದ್ರೆ ನನ್ನ ಉದ್ದ ಅಂತಲ್ಲ, ಅವರು ಸಪೋರ್ಟ್ ಊರವರೆಲ್ಲ ಕರೆಕ್ಟ್ ಇದೆ, ಮತ್ತೆ ಎಲ್ಲರೂ ಇರ್ತದಲ್ಲ. ಹೌದು, ಯಾಕೆ ನೀವು ಹಾ. ಭಕ್ತಿಗೀತೆ ಹಾಡೋದು? ಅದು ಅಂತ ಹೇಳಿದ್ರೆ ಈಗ ಬೇರೆ ಯಾರಾದ್ರೂ ಹಿಂದೂಗಳು ಈಗ ಮುಸ್ಲಿಂ ಸಾಂಗ್ ಹಾಡಿದ್ರು ಅದು ಬರ್ತದೆ ಬರುತ್ತೆ, ಅಲ್ವಾ? ಬರುತ್ತೆ. ಹೌದು, ನಮ್ಮ ಅಂದ್ರೆ ನಾನು ಹೇಳುದು, ನನ್ನನ್ನು ನೀವು ಕಲಾವಿದನಂತೆ ನೋಡಿದ್ರೆ ನಿಮ್ಗೆ ಅದು ತಪ್ಪು ಅಂತ ಕಾಣಲ್ಲ. ಹೌದು. ಅಲ್ಲ, ಈಗ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ದೊಡ್ಡ ದೊಡ್ಡ ಕಲಾವಿದರು ಅವರಿಗೆ ಯಾವುದೇ ಜಾತಿ ಭೇದ ಇಲ್ಲ. ಮತ್ತೆ ಗಡಿಯ ಸಮಸ್ಯೆ ಏನಿಲ್ಲ. ಇಲ್ಲ. ಯಾಕಂದ್ರೆ ಇಡೀ ವರ್ಲ್ಡ್ ವೈಡ್ ಹೋಗ್ತದೆ. ಈಗ ಎ ಆರ್ ರೆಹಮಾನ್ ಮ್ಯೂಸಿಕ್ ಅಂತ ಹೇಳಿದ್ರೆ ಇಡೀ ವರ್ಲ್ಡ್ ವೈಡ್ ಹೋಗ್ತದೆ. ಅದೇ ರೀತಿ ನಸ್ರತ್ ಅಲಿ ಫತೇಹ್ ಖಾನ್ ಅವ್ರದ್ದು ಸಹ, ಅವರು ಪಾಕಿಸ್ತಾನದವರು ಇಂಡಿಯನ್, ಆದ್ರೂ ಅವ್ರದ್ದೆಲ್ಲ ಕೆಲವೆಲ್ಲ ಪಾಕಿಸ್ತಾನದವರು ಆದ್ರೂ ನಾನು ಹೇಳು ಸರ್, ಜಾಕಿರ್ ಹುಸೇನ್ ಅಂತ ಹೇಳುದು. ಜಾಕಿರ್ ಹುಸೇನ್ ತಬಲ ನಮ್ಮದ್ರಲ್ಲಿ ಅದಿಲ್ಲ, ಅದು ಕೂಡ ಅವರು ನಂಬರ್ 1 ಆಗಿದ್ರು. ರಫಿ ಸಾಬ್, ಮೊಹಮ್ಮದ್ ರಫಿ, ಅವರು ಕೂಡ ಇಂಡಿಯನ್ ಗೋಡೆಸ್ ಸೂಪರ್ ಪ್ಲೇಬಾಕ್ ಸಿಂಗರ್ ಅಲ್ಲ ಅವರು. ಅಲ್ಲ, ಅವರು ನನಗೆ ಇನ್ಸ್ಪಿರೇಷನ್, ಅವರು ನನಗೆ ಅವರಾಗಿರ್ಬೋದು. ನಾನು ಮತ್ತೆ ಇಷ್ಟಪಡುವಂಥದ್ದು ಸೋನು ನಿಗಮ್ ಒಂದು ಪಿಕ್ಚರ್ ಇದೊಂದು ಹಾಡಿ. ಅವರು ಭಕ್ತಿಗೀತೆ ಮಾತ್ರ ಅಲ್ಲ, ಪಿಕ್ಚರ್ ಗಮನಿಸುವೊಮ್ಮೆ ನೀನು ಬಯಸಿದೆ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು ಹೃದಯದ ಮೂಲೆ ಮೂಲೆ ದಹಿಸಿದೆ ನಿನ್ನ ಜ್ವಾಲೆ ಇರಬಹುದೇ ಹೇಳು ಕರಗದೆ ಬರಬಹುದೇ ದಾರಿ ಮರೆಯದೆ ಬಿಸಿರದ ಉಸಿರು ನಾನು ನೀನು ಇರದೆ ಗಮನಿಸೋಮ್ಮೆ ನೀನು ಬಯಸಿದೆ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು ನನ್ನ ಜಗವೇ ನಿನ್ನ ಹಿಡಿತಕ್ಕೆ ಸಿಲುಕಿದೆ ನಾನಾ ಬಗೆಯ ಭಾವನೆಯ ಹೊಡೆತಕ್ಕೆ ಚಡಪಡಿಸಿದೆ ತಡೆದಿರೋ ಮಾತೆಲ್ಲವೂ ತಲುಪಲೇಬೇಕಲ್ಲವೇ ಸಿಗಬಹುದೇ ಮೌನ ಮುರಿಯದೆ ಇರಬಹುದೇ ದೂರ ಸರಿಯದೆ ಕಿಟಕಿರದ ಮನೆಯು ನಾನು ನೀನು ಇರದೆ ಗಮನಿಸುವೊಮ್ಮೆ ನೀನು ಬಯಸಿದೆ ನಿನ್ನೆ ನಾನು ನಂಬದೇಕೆ ದೂರುವೆ ನನ್ನನು. ಸೂಪರ್ ಆಗಿ ಹಾಡಿದ್ದೀರಿ. ಇದೇ ಸಾಂಗ್ ಅನ್ನು ನಮ್ಮ ಸುಪ್ರೀಂ ಸ್ಟಾರ್ ಶಶಿಕುಮಾರ್, ನಮ್ಮ ಆತ್ಮೀಯರು ಕೂಡ, ಅವರಿಗೆ ನಾನು ಈ ವಾಯ್ಸನ್ನು ತಲುಪಿಸ್ತೇನೆ. ಮತ್ತೆ ನೋಡುವ ಏನಾಗ್ತದೆ ಅಂತ ಹೇಳಿ. ತುಂಬ ಪ್ರೊಡ್ಯೂಸರ್ನವರು ಒಟ್ಟಿಗೆ ಇರ್ತಾರೆ, ಒಂದು ವಾಯ್ಸನ್ನು ಅವರಿಗೆ ಕಳಿಸುವ. ಅದೇ ರೀತಿ ನಮ್ಮ ಅನೀಫ್ ಉಜಿರೆ ಅವರು ಕೂಡ ಹೇಳಿದ್ದಾರೆ, ಒಂದು 2 ಸಾಂಗ್ ನನಗೆ ಕಳಿಸಿಕೊಡಿ. ಸಾರಿಗಮಪ ಅದರಲ್ಲೆಲ್ಲ ಅವರಿಗೆಲ್ಲ ಜಿ ಕನ್ನಡ ವಾಹಿನಿ ಅದರಲ್ಲೆಲ್ಲ ಅವರಿಗೆ ಎಲ್ಲ ಟಚ್ ಉಂಟು ಹೇಳಿದ್ದಾರೆ. ಅವರ ಮಗ ಎಲ್ಲ ತುಂಬ ಇದು ಮಾಡಿದ್ದಾರೆ, ಹೇಳಿದ್ರು ನನಗೆ. ಈ ಸತಿ ಖಂಡಿತ ಅವರಿಗೆ ಸಹ ಕಳಿಸ್ತೇನೆ. ಆದಷ್ಟು ನಮ್ಮ ಪ್ರಯತ್ನ ಮಾಡ್ತೇವೆ ನಾವು. ನಿಮ್ಮನ್ನೊಂದು ದೊಡ್ಡ ಒಂದು ಸಿಂಗರ್ ಮಾಡುವ ಒಂದು ಆಸೆ ಉಂಟು ನನಗೆ. ಅದೇ ರೀತಿ ದೇವರು ನಡೆಸಿಕೊಡ್ಲಿ. ನೋಡಿ, ಇವರು ಮಸೀದಿಯಲ್ಲಿ ತುಂಬಾ ಸಾಂಗ್ ಹೇಳ್ತಾರೆ. 7 ವರ್ಷ ಇರುವಾಗಲೇ ಮಸೀದಿಯಲ್ಲಿ ಹೇಳ್ತಿದ್ರು ಅಂತ ಹೇಳಿದ್ರು. ಅದೊಂದು 2 ಲೈನ್ ಹಾಡಿ. ಮಸೀದಿಯಲ್ಲಿ ನೀವು ಯಾವ ಟೈಪ್ ಹಾಡ್ತೀರಿ? ಮುತ್ತೂರ ಸೋಲಲ್ಲ ಕಾತಿನ್ನೆ ಬಿಯುಲ್ಲ ಕಿಡನೋವ ಮದೀನ ಕನ್ನಗ ಕಾಟಲ್ಲ ಮರಿಪೂರು ಮುನ್ನೋಲು ಕೀನವೋಲ ಎಂಗುಂ ಕಾಟಿತ್ತಾನಿ ಜಲ್ಲ ಹಾಜತ್ ವಿಟಲ್ಲ ಮುತ್ತೂರ ಸೋಲಲ್ಲ ಕಾತಿನ್ನೆ ಬಿಯುಲ್ಲ ಕೆಡನೋವ ಮದೀನ ಕನ್ನಗ ಕಾಟಲ್ಲ ಮರಿಪೂರು ಮುನ್ನೋಲು ಕೀನವೋಲ ಎಂಗುಂ ಕಾಟಿತ್ತಾನಿ ಜಲ್ಲ ಹಾಜತ್ ವಿಟಲ್ಲ. ಧನ್ಯವಾದಗಳು. ಅದು ಯಾವುದು ಲ್ಯಾಂಗ್ವೇಜ್? ಅದು ನಕ್ನಿಕ್, ಅಂದ್ರೆ ಇಲ್ಲಿರುವಂತ ನಕ್ನಿಕ್. ಇಲ್ಲಿದ್ದು ಲ್ಯಾಂಗ್ವೇಜ್ ಅಂದ್ರೆ ನಮ್ಮ
ನಕ್ಕನೇಕ್ ಗೊತ್ತಾಯ್ತು ನಿಮ್ಮ ಇದು ಬೇರೆ ಲ್ಯಾಂಗ್ವೇಜ್. ಬೇರೆ ಬೇರೆ language. ಎಸ್, ರಮ್ಲಾನ್ ಅವರಲ್ಲಿ ಮಾತಾಡಿ ತುಂಬ ಖುಷಿ ಆಯಿತು. ತುಂಬ ವಿಷಯ ಹೇಳಿದರು. ಎಲ್ಲ ವಿಡಿಯೋದಲ್ಲಿ ನಾವು ತೋರಿಸಲಿಲ್ಲ, ಆದರೂ ಸಹ ತುಂಬ ಕಷ್ಟಜೀವಿ, ತುಂಬ ಕಷ್ಟಪಟ್ಟು ಯಾರ ಸಹಾಯ ಇಲ್ಲದೆ ಒಂದು ಸಂಗೀತ ಕ್ಷೇತ್ರದಲ್ಲಿ ಮಿಂಚುತ್ತಿದ್ದಾರೆ, ಬೆಳಗುತ್ತಿದ್ದಾರೆ. ಇನ್ನಷ್ಟು ಅವರಿಗೆ ಹೆಸರು ಕೀರ್ತಿ ಬರಲಿ. ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ನಮ್ಮ ಜೊತೆ ಒಂದು ಇಂಟರ್ವ್ಯೂಗೆ ಕೊಟ್ಟಿದ್ದೀರಿ, ತುಂಬ ಧನ್ಯವಾದ. ಎಸ್, ಥ್ಯಾಂಕ್ ಯು. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಮತ್ತು ತುಂಬ ಜನ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ತುಂಬ ಕಷ್ಟ ಉಂಟು ಒಂದು ವಿಡಿಯೋ ಮಾಡಿ ಎಡಿಟಿಂಗ್ ಎಲ್ಲ ಮಾಡಿ ಒಂದು ಅಪ್ಲೋಡ್ ಮಾಡಲಿಕ್ಕೆ. ಆದಷ್ಟು ನಿಮ್ಮ ಬೆಂಬಲ ಬೇಕು. ಧನ್ಯವಾದ.